ಗೋವಿಂದರಾಜನಗರ. ಎಸ್, ಒಬ್ಬ ಪೌರ ಕಾರ್ಮಿಕ ನಾಯಕನನ್ನ ಗೆಲ್ಲಿಸಿದಂತಹ ಕ್ಷೇತ್ರ, ಒಬ್ಬ ಕನ್ನಡ ಚಳವಳಿ ಹೋರಾಟಗಾರರನ್ನ ಗೆಲ್ಲಿಸಿದಂತಹ ಕ್ಷೇತ್ರ. ಅಷ್ಟೇ ಅಲ್ಲ, ಈಗ ಕೇಂದ್ರ ಸಚಿವರನ್ನ ಪದೇ ಪದೇ ಗೆಲ್ಲಿಸಿದಂತಹ ಕ್ಷೇತ್ರ ವಿ ಸೋಮಣ್ಣ ಅವರ ಕ್ಷೇತ್ರ, ಅವರು ಸೋತಂತಹ ಕ್ಷೇತ್ರ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ. ಪ್ರಿಯಾ ಕೃಷ್ಣ ದೇಶದ ಅತ್ಯಂತ ಶ್ರೀಮಂತ ರಾಜಕಾರಣಿಯಲ್ಲಿ ಇವರು ಒಬ್ರಪ್ಪ. ಪ್ರಿಯಾ ಕೃಷ್ಣ ಅವರು ಅಲ್ವಾ? ಹೌದು. ಪ್ರಿಯಾ ಕೃಷ್ಣ ಅಪ್ಪ ಮಗ ಇಬ್ರು. ಸೊ ದೇಶದ ಅತ್ಯಂತ ಶ್ರೀಮಂತ ರಾಜಕಾರಣಿಗಳಲ್ಲಿ ಪ್ರಿಯಾ ಕೃಷ್ಣ ಕೂಡ ಒಬ್ರು. ನೀವು ಶ್ರೀಮಂತರಾದ ಮಾತ್ರಕ್ಕೆ ನಿಮ್ಗೇನ್ ಜನ ಓಟ್ ಹಾಕಲ್ಲ. ಹಂಗಿದ್ರೆ ಶ್ರೀಮಂತರೆಲ್ಲರೂ ಇವತ್ತು ರಾಜಕಾರಣಿಗಳ ಆಗ್ಬಿಡ್ತಾ ಇದ್ರು. ಸೊ ರಾಜಕಾರಣಿಗಳ ಆಗ್ಬೇಕಂದ್ರೆ ಶ್ರೀಮಂತರಾದ್ರೂ ಕೂಡ ನೀವು ಜನರನ್ನೇ, ಪ್ರಜೆಗಳನ್ನೇ ಪ್ರಭುಗಳಂತ ಫಸ್ಟ್ ಸ್ವೀಕರಿಸಿ ಅವರ ಸೇವೆ ಮಾಡಬೇಕು. ಆಗ ಜನ ನಿಮ್ಮನ್ನ ಸ್ವೀಕರಿಸ್ತಾರೆ. ದೊಡ್ಡಿದ್ದು ಮಾತ್ರಕ್ಕೆ ಎಲ್ಲರೂ ಓಡ್ ಬಂದು ವೋಟ್ ಹಾಕಲ್ಲ. ಸೊ ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು. 2023ರ ವಿಧಾನಸಭಾ ಫಲಿತಾಂಶ ಅದು ಕೂಡ ಪಾಪ ಸೋಮಣ್ಣ ಅವರು ಎರಡೆರಡು ಕಡೆ ಟ್ರೈ ಮಾಡಿದ್ರಲ್ವಾ? ಇರ್ಲಿಲ್ಲ, ವರುಣ ಮತ್ತೆ ಅಲ್ಲಿ ಮಾಡಿದ್ರು, ಇಲ್ಲಿ ಇರ್ಲಿಲ್ಲ. ಇಲ್ಲಿ ಇವರು ಉಮೇಶ್ ಶೆಟ್ಟಿ ಅವರು ಸೋಮಣ್ಣ ಅವರ ಆಪ್ತರಲ್ವಾ? ಸ್ವಲ್ಪ ಆಮೇಲೆ ಮಧ್ಯದಲ್ಲಿ ಒಂದ್ ಸ್ವಲ್ಪ ಏನೇನೋ ಆಯ್ತು ಅಂತ ಅನ್ಸುತ್ತೆ. ಕರೆಕ್ಟ್. ಹಾಗಾಗಿನೇ ಸೋಮಣ್ಣ ಅವ್ರನ್ನ ಚಾಮರಾಜನಗರ ವರುಣ ಅಂತ ಪಾಪ ಎಲ್ಲೆಲ್ಲೋ ಏನೇನೋ ಕೊಟ್ಬಿಟ್ಟು ಅವ್ರನ್ನ ಏನೇನೋ ಮಾಡ್ಬಿಟ್ರು ಅನ್ನುವಂತಹ ಒಂದು ಆರೋಪದ ಮಧ್ಯೆ ಅವರು ಕೇಂದ್ರ ಆಗಿದ್ದೆಲ್ಲ ಒಳ್ಳೇದಕ್ಕೆ. ಕರೆಕ್ಟ್. ಸೊ ಉಮೇಶ್ ಶೆಟ್ಟಿ ಅವರು ನಿಂತಿದ್ರು ಪ್ರಿಯಾ ಕೃಷ್ಣ ಅವ್ರ ವಿರುದ್ಧ. 2023ರ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಹೇಗಿತ್ತು ಬನ್ನಿ ನೋಡೋಣ. ಪ್ರಿಯಾ ಕೃಷ್ಣ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರು. 82,000 ವೋಟ್ ತಗೊಂಡಿದ್ರು ಪ್ರಿಯಾ ಕೃಷ್ಣ ಕಾಂಗ್ರೆಸ್ ಅಭ್ಯರ್ಥಿಯಾಗಿ. ಉಮೇಶ್ ಶೆಟ್ಟಿ ಬಿಜೆಪಿ ಅಭ್ಯರ್ಥಿ ಆಗಿದ್ರು. 69,000 ವೋಟು, 12,516 ಮತಗಳಿಂದ ಪ್ರಿಯಾ ಕೃಷ್ಣ ಗೆದ್ದಿದ್ರು. ಜೆಡಿಎಸ್ ಇಂದ ಪ್ರಕಾಶ್ ಅಭ್ಯರ್ಥಿ ಆಗಿದ್ರು. ಕೇವಲ 4,000 ವೋಟ್ ಮಾತ್ರ ತಗೊಂಡಿದ್ರು. ಒಂದು ಪ್ರಿಯಾ ಕೃಷ್ಣ ವರ್ಸಸ್ ಸೋಮಣ್ಣ ಅನ್ನೋ ಥರ ಬಿಂಬಿತ ಆಗಿತ್ತು ಆರಂಭದಲ್ಲಿ. ಬಟ್ ಸೋಮಣ್ಣ ಅವರು 2 ಕ್ಷೇತ್ರದಲ್ಲಿ ಚಾಮರಾಜನಗರ ಮತ್ತು ವರುಣಾಗ್ ಹೋಗಿದ್ರಿಂದ ಉಮೇಶ್ ಶೆಟ್ಟಿಗೆ ಟಿಕೆಟ್ ಸಿಕ್ತು. ಅಲ್ಲೂ ಕೂಡ ಫೈಟ್ ಇತ್ತು, ದೊಡ್ಡ ಮಟ್ಟದಲ್ಲಿ ಫೈಟ್ ಇತ್ತು. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಫೈಟ್ ಆಯಿತು. ಏನಾದರೂ ಆಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ವಿಜಯನಗರ ಮತ್ತು ಗೋವಿಂದರಾಜ ಎರಡೂ ಕೂಡ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಟಗ್ ಆಫ್ ವಾರ್ ಇತ್ತು. ಕೊನೆಗೆ ಪ್ರಿಯಾ ಕೃಷ್ಣ ಗೋವಿಂದರಾಜನಗರದ MLA ಆದರು. 12,000 ಮತಗಳಿಂದ ಗೆದ್ದರು. ಸೊ ತುಂಬ ಕಾರ್ಯಕರ್ತರ ಜೊತೆ, ತುಂಬ ಕ್ಷೇತ್ರದ ಜೊತೆ ತುಂಬ ಒಡನಾಟ ಇಟ್ಕೊಂಡಿರ್ತಾರೆ. ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆಲ್ಲ ಹೋಗ್ತಾನೆ ಇರ್ತಾರೆ. ರಸ್ತೆ ಆಗಲಿ ಏನೇ ಆಗಲಿ, ಅವು ಏನೇ ಸಮಸ್ಯೆ ಇದ್ರು ಅಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ ಪ್ರಿಯಾ ಕೃಷ್ಣ. ಪ್ರಿಯಾ ಕೃಷ್ಣ ಇಸ್ ಗುಡ್. ಇವನ್ ಸೋಮಣ್ಣ ಅವರು ಕೂಡ ಇದೇ ಕ್ಷೇತ್ರದಲ್ಲೇ ಇದ್ದಾರಲ್ವಾ? ಅವ್ರ ಮನೆ ಯಾವಾಗ್ಲೂ ಓಪನ್ ಇರುತ್ತೆ. ಸೋಮಣ್ಣ ಅವ್ರ ಮನೆ ಎನಿ ಟೈಮ್ ಕೇಂದ್ರ ಸಚಿವರಾದ್ರೂ ಕೂಡ ಒಂದ್ ಸ್ವಲ್ಪನೂ ಅಮ್ಮು ಬೆಮ್ಮು ಇಲ್ಲ, ಜನರಿಗೆ ಸಿಗ್ತಾರೆ, ಮಾತಾಡ್ತಾರೆ, ಇರ್ಲಿ. ಬಟ್ ಪ್ರಿಯಾ ಕೃಷ್ಣ ಅವರು ಒಂದು ಒಳ್ಳೆಯ ರ್ಯಾಪೋ ಇದೆ ಅವರಿಗೆ ಕ್ಷೇತ್ರದಲ್ಲಿ. ಆ್ಯಂಡ್ ಮೋರ್ ಓವರ್ 2018 ಬೈ ಎಲೆಕ್ಷನ್ ನಡೆದಿದ್ದು ಇದು ಗೋವಿಂದರಾಜನಗರ ಕ್ಷೇತ್ರಕ್ಕೆ. ಇವರು ಪಕ್ಷಾಂತರ ಆಗಿದ್ದು 2008 ಪಕ್ಷಾಂತರ ಮಾಡಿ ಬೈ ಎಲೆಕ್ಷನ್ ಬಂತಲ್ಲ ಕಾಂಗ್ರೆಸ್ನಿಂದ ಬಿಜೆಪಿ. ಸೋಮಣ್ಣ ಅವರು ಯಡಿಯೂರಪ್ಪ ಕಾಲದಲ್ಲಿ ಆವಾಗ ಪ್ರಿಯಾ ಕೃಷ್ಣ ಎಂಟ್ರಿ ಆಗುತ್ತೆ. ಸೊ ಅದಾದ ಮೇಲೆ ಅವರು 2023ರಲ್ಲಿ ಕಳೆದ ಬಾರಿ ಸೋಲ್ತಾರೆ. ಸೊ 2023ರಲ್ಲಿ ಅವ್ರು ಗೆಲ್ತಾರೆ ಪ್ರಿಯಾ ಕೃಷ್ಣ ಅವರು. 18ರಲ್ಲಿ ಇವರು ಗೆಲ್ತಾರೆ ಮೇಡಮ್. 18ರಲ್ಲಿ ಗೆಲ್ತಿರ್ತಾರೆ. ಸೋಮಣ್ಣ ಸೋತಿರ್ತಾರೆ. ಬೈ ಎಲೆಕ್ಷನ್ ಗೆಲ್ತಾರೆ ಸೋಮಣ್ಣ ಅವರು. ಬೈ ಎಲೆಕ್ಷನ್ ಅಲ್ಲಿ ಗೆಲ್ತಾರೆ. ಕರೆಕ್ಟ್. ಸೊ ಸೋಮಣ್ಣ ಅವ್ರಿಗೆ ಇಲ್ಲೇ ಪ್ರೀತಿ ಇದೆ ಅಂತ ಅನ್ಸುತ್ತೆ. ಇನ್ನು ಉಮೇಶ್ ಶೆಟ್ಟಿ ಅವರಿಗಿಂತ ಜಾಸ್ತಿ ಪ್ರೀತಿ ಗೋವಿಂದರಾಜನಗರದಲ್ಲಿ ಸೋಮಣ್ಣ ಅವರು. ಯಾಕಪ್ಪ ನಾನು ಕ್ಷೇತ್ರ ಬಿಟ್ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋದೆ ಅಂತ. ಬಟ್ ಪ್ರಿಯಾ ಕೃಷ್ಣ ಅವರು ನಿಜಕ್ಕೂ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ? ಅವ್ರ ಪರ ಒಲವಿದೆಯಾ ಜನರಿಗೆ, ಅಥವಾ ಅವ್ರಿಗಿಲ್ವಾ ಜನ? ಉಮೇಶ್ ಶೆಟ್ಟಿ ಅವರು ಇನ್ನೂ ಕೂಡ ಬಿಜೆಪಿಯಲ್ಲಿ ಸ್ಟ್ರಾಂಗ್ ಆಗಿ ಮುಂದಿನ ಎಲೆಕ್ಷನ್ಗೆ ತಯಾರಿಯನ್ನು ನಡೆಸಿದ್ದಾರಾ? ಮೂಡ್ ಆಫ್ ಗೋವಿಂದರಾಜನಗರ ಹೇಗಿದೆ ಬನ್ನಿ ನೋಡೋಣ. ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಅಥವಾ ವಿಜಯ ಏನಿದ್ರೂ ಕೂಡ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಅಭ್ಯರ್ಥಿಗಳ ನಡುವೆ ಇರುವಂಥದ್ದು. ಮಹಿಳೆಯರಿಗೆ ಅತ್ಯಂತ ಸುರಕ್ಷಿತ ಕ್ಷೇತ್ರ ಅನ್ನೋ ಹೆಗ್ಗಳಿಕೆ ಗೋವಿಂದರಾಜನಗರಕ್ಕಿದೆ. ಅಭಿವೃದ್ಧಿಯತ್ತ ದಾಪುಗಾಲು ಇಡ್ತಿರುವಂತಹ ಕ್ಷೇತ್ರ ಇದು.
ಒಕ್ಕಲಿಗ OBC SC ST ಲಿಂಗಾಯತರ ಪ್ರಾಬಲ್ಯ, ಪ್ರಿಯಾಕೃಷ್ಣ ಪರ OBC SC ST ಒಲವಿದೆ. ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸೋಮಣ್ಣ ಅವರಿಗೂ ಬಲ ಇದೆ. ಮುಂದಿನ ಬಾರಿಯೂ ಕೂಡ ಪ್ರಿಯಾಕೃಷ್ಣ ಅವರೇ ಈ ಕಾನ್ಸ್ಟಿಟ್ಯೂನ್ಸಿಯಿಂದ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಜಾಸ್ತಿನೇ ಇದೆ. ಸೊ ಈ ಬಾರಿ ಅಂದರೆ ಮುಂದಿನ ಬಾರಿ ಎಲೆಕ್ಷನ್ಗೆ ಬಿಜೆಪಿಯಿಂದ ಮೋಸ್ಟ್ಲಿ ಸೋಮಣ್ಣ ಅವರ ಪುತ್ರ ಸ್ಪರ್ಧೆ ಮಾಡ್ಬೋದು ಅಂತ ಸೋಮಣ್ಣ ಅವರು ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ರು. ಪಾಪ ಯಡಿಯೂರಪ್ಪನವ್ರ ಮಗ ವಿಜಯೇಂದ್ರ ಅವ್ರಿಗೆ ಟಿಕೆಟ್ ಕೊಡ್ತಾರೆ, ನನ್ನ ಮಗ ಅರುಣ್ಗೆ ಯಾಕೆ ಟಿಕೆಟ್ ಕೊಡಲ್ಲ ಅಂತ. ಅಟ್ಲೀಸ್ಟ್ ನೀವು ಇದ್ರಲ್ಲಾದ್ರೂ ಯಾವ್ದದು ಚಾಮರಾಜನಗರದಲ್ಲಾದ್ರೂ ಕೊಡಿ ಅಂತ ಮಗನಿಗೆ ಕೇಳಿದ್ರು. ನನ್ ಗೋವಿಂದರಾಜನಗರ ಕೊಡಿ, ಮಗನ್ಗೆ ಚಾಮರಾಜನಗರ ಕೊಡಿ ಅಂತ. ಬಟ್ ಕೊಡ್ಲಿಲ್ಲ, ಮಗನಿಗೂ ಕೂಡ ಕೊಡ್ಲಿಲ್ಲ. ಅವರು ತುಂಬಾ ಬೇಸರ ಮಾಡ್ಕೊಂಡ್ರು. ಈ ಬಾರಿ ಮೋಸ್ಟ್ಲಿ ಅರುಣ್ ಸೋಮಣ್ಣ ಅವರಿಗೆ ಕೊಡಬಹುದು ಟಿಕೆಟ್ ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕು ಏನಾಗುತ್ತೆ ಅಂತ. ಬಟ್ ಮೂಡ್ ಆಫ್ ಗೋವಿಂದರಾಜನಗರ ಏನಿದೆ ಬನ್ನಿ ನೋಡೋಣ. ಸೊ ಕಾಂಗ್ರೆಸ್ ಪರ ಒಲವಿದೆ. ಪ್ರಿಯಾಕೃಷ್ಣ ಅವರು ನಾವು ಹೇಳ್ತಾ ಇರೋ ಹಾಗೆ ಹೆಣ್ಮಕ್ಳಿಗೆ ತುಂಬಾ ಸೇಫೆಸ್ಟ್ ಕ್ಷೇತ್ರ ಅಂತಾರೆ, ಅಭಿವೃದ್ಧಿಯ ಪಥದತ್ತ ಸಾಗ್ತಾ ಇರುವಂತಹ ಕ್ಷೇತ್ರ. ಆಮೇಲೆ ಪ್ರಿಯಾಕೃಷ್ಣ ಅವ್ರದ್ದು ಬರ್ತಡೇ ಬಂದಾಗ ನೋಡ್ಬೇಕಪ್ಪ, ಇಡೀ ವಿಜಯನಗರ ಗೋವಿಂದರಾಜನಗರ ಎಲ್ಲ ಎಷ್ಟೊಂದು ಫ್ಲೆಕ್ಸು ಬ್ಯಾನರ್ಸ್, ಜನ ಅವ್ರನ್ನ ಪ್ರೀತಿಸ್ತಾರೆ. ಅಷ್ಟರ ಮಟ್ಟಿಗೆ ಪ್ರಿಯಾಕೃಷ್ಣ ಅವರು ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪನ ಮೂಡಿಸಿದ್ದಾರೆ.